ಸವಿ ಕನ್ನಡ 3ನೇ ತರಗತಿ ಭಾಗ 1 ಇದರಲ್ಲಿರುವ ಕಂದ ಪಾಠ 4 ಕಂದ ಇದು ಒಂದು ಪದ್ಯ. ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತೇನೆ. ಮೊದಲಿಗೆ ಪದಗಳ ಅರ್ಥ. ಕುಡಿ ಅಂದರೆ ಚಿಗುರು, ಅಲಗು ಅಂದರೆ ಕತ್ತಿಯ ಅಂಚು, ಎಸಳು ಅಂದರೆ ಹೂವಿನ ದಳ, ಕಿರಿಕಿರಿ ಅಂದರೆ ಕಾಟ, ಬಂಗಾರ ಅಂದರೆ ಚಿನ್ನ, ಚಂಜೀಯ ಅಂದರೆ ಸಂಜೆಯ, ಟಿಪ್ಪಣಿ, ಬೀಸಣಿಗೆ ಅಂದರೆ ಗಾಳಿ ಬೀಸಿಕೊಳ್ಳಲು ಬಳಸುವ ಸಾಧನ, ಹವಳ ಅಂದರೆ ಒಂದು ಜಾತಿಯ ಕೆಂಪು ಬಣ್ಣದ ಮಣಿ, ನವರತ್ನಗಳಲ್ಲಿ ಒಂದು. ನವರತ್ನಗಳು ವಜ್ರ, ಮಾಣಿಕ್ಯ, ಮರಕತ, ಪುಷ್ಯರಾಗ, ನೀಲ, ಗೋಮೇಧಿಕ, ವೈಡೂರ್ಯ, ಮುತ್ತು, ಹವಳ. ಅಭ್ಯಾಸ ಪ್ರಶ್ನೆಗಳು. ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. 1. ಅಳುವ ಕಂದನ ತುಟಿಯು ಡ್ಯಾಶ್. ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ. 2. ಆಡೀಬಾ ನನ್ನ ಕಂದ ಡ್ಯಾಶ್. ಆಡೀಬಾ ನನ್ನ ಕಂದ ಅಂಗಾಲ ತೊಳೆದೇನ. 3. ಕೂಸು ಇದ್ದ ಮನೆಗೆ ಡ್ಯಾಶ್. ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಾಕ. 4. ಕಂದಾನ ಕಿರಿಕಿರಿ ಡ್ಯಾಶ್. ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಒಂದು ವಾಕ್ಯದಲ್ಲಿ ಉತ್ತರಿಸು. 1ನೆಯ ಪ್ರಶ್ನೆ. ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ. ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. 2ನೆಯ ಪ್ರಶ್ನೆ. ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ. ಅಳುವ ಕಂದನ ತುಟಿಯನ್ನು ಹವಳಾದ ಕುಡಿಗೆ ಹೋಲಿಸಲಾಗಿದೆ. 3. ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ. ಅಳುವ ಕಂದನ ಕಣ್ಣೋಟ ಶಿವನ ಕೈಯಲ್ಲಿನ ಕತ್ತಿಯಂತೆ ಹೊಳೆಯುತ್ತಿರುತ್ತದೆ. 4. ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ? ಉತ್ತರ. ಮಗು ಸಂಜೆಯ ಚಂದ್ರಮನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸು. 1. ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ ಏಕೆ? ಉತ್ತರ. ಕೂಸು ಮನೆಯ ಒಳಗೆ ಹೊರಗೆ ಓಡಾಡುತ್ತಿದ್ದರೆ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಹಾಗಾಗಿ ಕೂಸು ಇದ್ದ ಮನೆಗೆ ಬೀಸಣಿಗೆ ಬೇಡ. 2ನೇ ಪ್ರಶ್ನೆ. ಆಡಿ ಬರುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ. ತಾಯಿ ಆಡಿ ಬರುವ ಕಂದನ ಅಂಗಾಲನ್ನು ಹಾಗೂ ಬಂಗಾರದಂತಹ ಮುಖವನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆದು ಉಪಚರಿಸುವಳು. ಸಾಮರ್ಥ್ಯಾಧಾರಿತ ಚಟುವಟಿಕೆ. ತಪ್ಪುಗಳನ್ನು ಸರಿಪಡಿಸಿ ಬರೆ. 1. ಬೀಸಣಿಗೆ ಗಾಳಿ ಸುಳಿದವ. ಸರಿಯಾದ ಉತ್ತರ. ಬೀಸಣಿಗೆ ಗಾಳಿ ಸುಳಿದಾವ. ದಾಕೆ ಇಳಿ ಸುಳಿದಾವ. 2. ಕುಡಿಹುಬ್ಬು ಬೇವಿ ನಸಳಂಗ. ಸರಿಯಾದ ಉತ್ತರ. ಕುಡಿಹುಬ್ಬು ಬೇವಿ ನಸಳಂಗ. ಬೂಗೆ ಭಾವತ್ತಕ್ಷರ. 3. ಚಂದಮನ ತಂದು ನಿಲ್ಲಿಸೆಂದ. ಸರಿಯಾದ ಉತ್ತರ. ಚಂದ್ರಮನ ತಂದು ನಿಲ್ಲಿಸೆಂದ. ಚಂದ್ರಮನ ದ ರಾವತ್ತಕ್ಷರ. ಈ ಸಾಲುಗಳನ್ನು ನಕಲು ಮಾಡು. ಆಡೀಬಾ ನನ್ನ ಕಂದ ಅಂಗಾಲ ತೊಳೆದೇನ. ಕುಡಿಹುಬ್ಬು ಬೇವಿ ನೆಸಳಂಗ. ಈ ಸಾಲುಗಳನ್ನು ಅದೇ ರೀತಿ ಕೆಳಗಡೆ ದುಂಡಾಗಿ ಬರೆಯಬೇಕು. ಕಂದ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. 1. ಕಂದಯ್ಯ, 2. ತಕ್ಕೊಂಡು, 3. ಕುಡಿಹುಬ್ಬು, 4. ಕಣ್ಣೋಟ, 5. ಹೊಳೆದಂಗ, 6. ಚಂದ್ರಮ. ಭಾಷಾಭ್ಯಾಸ. ಊಹಿಸಿ ಬರೆ. 1. ಮಗು ಏಕೆ ನಗುತ್ತಿರಬಹುದು? ಮಗುವಿನ ಕೈಯಲ್ಲಿನ ಆಟಿಕೆಯ ವಸ್ತುವಿನ ಶಬ್ದಕ್ಕೆ ಮಗು ನಗುತ್ತಿರಬಹುದು. ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆ. 1. ಬಂಗಾರ ಅಂದರೆ ಚಿನ್ನ, ಹೊನ್ನು. 2. ಕೂಸು ಅಂದರೆ ಮಗು, ಕಂದ. 3. ತಾಯಿ ಅಂದರೆ
ಅಮ್ಮ ಜನನಿ. ಆ ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. 1. ಕೂಸು ಇದ್ದ ಮನಿಗೆ ಬೀಸಣಿಗೆ ಯಾತಾಕ. ಇಲ್ಲಿ ಮನಿಗೆ ಪದಕ್ಕೆ ಗೆರೆ ಹಾಕಿದೆ. ಇದು ಗ್ರಾಂಥಿಕ ರೂಪ ಮನೆಗೆ. 2. ಬಂಗಾರ ಮಾರಿ ತೊಳೆದೇನ. ಮಾರಿ ಗ್ರಾಂಥಿಕ ರೂಪ ಮುಖ. 3. ಬೀಸಣಿಗೆ ಗಾಳಿ ಸುಳಿದಾವ. ಸುಳಿದಾವ ಗ್ರಾಂಥಿಕ ರೂಪ ಸುಳಿಯುವುದು. 4. ಚಂಜೀಯ ಚಂದ್ರಮನ ನಿಲ್ಲಿಸೆಂದ. ಚಂಜೀಯ ಗ್ರಾಂಥಿಕ ರೂಪ ಸಂಜೆಯ. ಈ ಪದಗಳನ್ನು ಗ್ರಾಂಥಿಕ ರೂಪದಲ್ಲಿ ಬರೆ. ಮಾದರಿ ಹೊಳೆದಂಗ ಹೊಳೆದ ಹಾಗೆ. 1. ಕುಡಿಹಂಗ ಕುಡಿಯ ಹಾಗೆ. 2. ಹೆಸಳಂಗ ಎಸಳ ಹಾಗೆ. 3. ನೆನೆದಂಗ ನೆನೆದ ಹಾಗೆ. 4. ಬಂದಂಗ ಬಂದ ಹಾಗೆ. 5. ಕುಳಿತಂಗ ಕುಳಿತ ಹಾಗೆ. ಚಟುವಟಿಕೆ. ಕಂದ ಪದ್ಯವನ್ನು ಕಲಿತು ಹಾಡು. ಇಂತಹ ಜನಪದ ಹಾಡುಗಳನ್ನು ಸಂಗ್ರಹಿಸು.